ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದ 16ನೇ ಪ್ರಶ್ನೆ. ರಾಸಾಯನಿಕ ಗೊಬ್ಬರಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಗೊಬ್ಬರ ಏನು? ಈಗ ನಾವು ಹೇಗೆ ನಮ್ಮ ಆಹಾರದಲ್ಲಿ ವಿಟಮಿನ್ ಮತ್ತೆ ಕಾರ್ಬೋಹೈಡ್ರೇಟ್ ಈ ಎಲ್ಲ ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ತಾರಲ್ಲ, ಅದೇ ತರ ಸಸ್ಯಗಳಿಗೆ ಪೋಷಕಾಂಶವನ್ನ ಒದಗಿಸುವಂತಹ ವಸ್ತು ಯಾವುದು? ಅದು ಗೊಬ್ಬರ. ಗೊಬ್ಬರವನ್ನ ನಾವು ರಾಸಾಯನಿಕ ಮತ್ತೆ ಜೈವಿಕ ಅಥವಾ ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ಸಾವಯವ ಗೊಬ್ಬರ ಅಂದ್ರೆ ಯಾವ್ದಿರ್ತದೆ? ಯಾವುದು ಸಸ್ಯ ಉಳಿಕೆ ಮತ್ತೆ ಪ್ರಾಣಿ ತ್ಯಾಜ್ಯಗಳಿಂದ ಉತ್ಪತ್ತಿ ಆಗ್ತದೆ, ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತದೆ, ಅದನ್ನ ಸಾವಯವ ಗೊಬ್ಬರ ಅಂತ ಕರಿತೀವಿ. ಸಾವಯವ ಗೊಬ್ಬರ ನೀವು ನೋಡಿರ್ಬೋದು, ಕೆಲವೊಬ್ಬರ ಮನೆಯಲ್ಲಿ ಗೊಬ್ಬರ ಗುಂಡಿ ಅಂತ ಇರಬಹುದು. ಅಲ್ಲಿ ಸಗಣಿಯನ್ನ, ದನಕರುಗಳ ಸಗಣಿಯನ್ನ, ಹಾಗೆ ಸಸ್ಯಗಳ ತ್ಯಾಜ್ಯ ಉದುರಿದಂತಹ ಎಲೆಯನ್ನು ಹಾಕಿ ಅಥವಾ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳನ್ನ ಕೊಳೆಸಿ ಗೊಬ್ಬರವನ್ನ ಮಾಡ್ತಾರೆ. ಈಗ ಆದ್ರೆ ಇಲ್ಲಿ ಕೇಳಿದಂಥದ್ದು ಯಾವುದು? ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಗೊಬ್ಬರ ಅಂದ್ರೆ ಏನು? ಇದು ನಿರವಯವ ಲವಣಗಳಿಂದ ಮಾಡಲ್ಪಟ್ಟಿರುವಂತಹ ಗೊಬ್ಬರ ಆಗಿರ್ತದೆ. ಇದು ಕಾರ್ಖಾನೆಗಳಲ್ಲಿ ಮಾನವರೇ ಮಾಡಿರುವಂತಹ ಗೊಬ್ಬರ. ಇದು ರಾಸಾಯನಿಕ ಗೊಬ್ಬರ. ಇಲ್ಲಿ ಪ್ರಶ್ನೆಯನ್ನ ಏನ್ ಕೇಳಿದ್ರೆ, ರಾಸಾಯನಿಕ ಗೊಬ್ಬರಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಏನಂತ ಬರಿಬಹುದು? ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್. ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ ನಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಇರ್ತದೆ. ಹಾಗಾಗಿ ಸಸ್ಯಗಳಿಗೆ ನಾವು ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಅನ್ನ ಕೊಡಬೇಕಂದ್ರೆ ಯೂರಿಯಾ ಮತ್ತೆ ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನ ಬಳಸಬಹುದು. ಇತರ ಉದಾಹರಣೆಗಳನ್ನ ನೋಡುವುದಾದ್ರೆ ಸೂಪರ್ ಫಾಸ್ಫೇಟ್, ಪೊಟ್ಯಾಶ್. ಎರಡರಲ್ಲಿ ಪೊಟ್ಯಾಷಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿರ್ತದೆ. ಇಲ್ಲಿ NPK, ಎನ್ ಅಂದ್ರೆ ನೈಟ್ರೋಜನ್, ಪಿ ಅಂದ್ರೆ ಫಾಸ್ಫರಸ್, ಹಾಗೆ ಕೆ ಅಂದ್ರೆ ಪೊಟ್ಯಾಷಿಯಂ. NPK ಅನ್ನ ನಾವು ಉಪಯೋಗಿಸಿದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ ಕಂಟೆಂಟ್ಸ್ ಏನಿರ್ತದೆ ಅದು ಸಸ್ಯಗಳಿಗೆ ಸುಲಭವಾಗಿ ಸಿಕ್ಕಿರ್ತದೆ. ಥ್ಯಾಂಕ್ ಯು.